ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿದ್ರೆ ಇಲ್ಲ ಅನ್ಬಾರ್ದು. ನಿನಗಿಲ್ಲ ಅಂತಿಲ್ಲ ಬೇಬಿ, ಬೇಕಾದ್ರೆ ಆಕಾಶದಲ್ಲಿರೋ ಚಂದ್ರನ್ ಕಿತ್ತು ನಿನ್ ಕೈಗಿಡು ಅಂತ ಹೇಳು, ತಂದಿಟ್ಬಿಡ್ತೀನಿ. ಸುಮ್ಮನೆ ಡೈಲಾಗ್ ಇರಲಿ ಅಂತ ಹೇಳಿದೆ ಅಷ್ಟೇ, ನೀನು ಕೋಪಿಸ್ಕೋಬೇಡ, ಕೂಲ್. ಸರಿ ಸರಿ, ಬೆಳಿಗ್ಗೆನೆ ಎದ್ದು ರೆಡಿಯಾಗು. ಬೆಳಿಗ್ಗೆನಾ? ಅದಕ್ಕಲ್ಲ, ಸದಾಶಿವಂಗೆ 3 ಹೊತ್ತು ಅದೇ ಧ್ಯಾನ ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ನಾಳೆ ಬೆಳಿಗ್ಗೆ ನಾವಿಬ್ರು ಒಂದು ಇಂಪಾರ್ಟೆಂಟ್ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಬೇಗ ಎದ್ದು ರೆಡಿ ಆಗೋ. ಅಷ್ಟೇನಾ? ಏನು ಬೇಬಿ ಅದು ಅಷ್ಟೊಂದು ಇಂಪಾರ್ಟೆಂಟು? ಸರ್ಪ್ರೈಸ್. ಅದೇ ಏನು ಸರ್ಪ್ರೈಸು? ಇವಾಗಲೇ ಹೇಳಿದ್ರೆ ಸರ್ಪ್ರೈಸ್ ಹೆಂಗಾಗತ್ತೆ? ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಬೇಡ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗೋ. ನಾಳೆ ಏನಾದರೂ ಬಾಂಬ್ ಗೇಮ್ ಹಾಕೋ ಪ್ಲ್ಯಾನ್ ಇಟ್ಕೊಂಡಿದ್ದಾಳ? ಇವಳ ನಂಬಕ್ಕಾಗಲ್ಲ. ದಿವ್ಯಾ ಪ್ಲೀಸ್, ಅದೇನು ಅಂತ ಹೇಳ್ಬಿಡು. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಾಳೆ ಬೆಳಿಗ್ಗೆ ನಡೆಯೋ ಘಟನೆಯಿಂದ ನೀನ್ ಎಷ್ಟು ಖುಷಿ ಆಗ್ತೀಯ ಅಂತ ನೋಡ್ತಾ ಇರೋ. ಆ ಮ್ಯಾಟ್ರ ಬೇಬಿ? ಥೂ, ಅದಲ್ಲ, ಪದೇ ಪದೇ ಅದನ್ನೇ ಕೇಳ್ಬೇಡ. ಅದಲ್ವಾ, 1 ನಿಮಿಷ ಸ್ವರ್ಗ ರಪ್ಪಂತ ಪಾಸ್ ಆಯ್ತು. ಸ್ವರ್ಗನೇ. ಆ ಸ್ವರ್ಗ ಏನು ಎತ್ತ ಅಂತ ನಾಳೆ ಬೆಳಿಗ್ಗೆ ಗೊತ್ತಾಗತ್ತೆ. ಏನು ಹೇಳ್ತಿದ್ಯಾ ದಿವ್ಯಾ? ಅದ ಕೇಳಿದ್ರೆ ಅಲ್ಲ ಅಂತೀಯ, ಮತ್ತು ಸ್ವರ್ಗ ಅಂತೀಯ, ಹೇಗೆ ಇವೆಲ್ಲ? ಸುಮ್ಮನೆ ನಾನು ಹೇಳ್ದಷ್ಟು ಕೇಳಬಾಲ, ಆದರೆ ನಾಳೆ ಬೆಳಿಗ್ಗೆ ಈ ರೀತಿ ಗತಿ ಇಲ್ದಿರೋ ಥರ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಹೊಸ ಸೂಟಲ್ಲಿ ಬರಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಥರ ಕಾಣಿಸ್ಕೋಬಾರ್ದು, ಅರ್ಥ ಆಯ್ತಾ? ನಾವು ಏನಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಅಂದರೆ ಎಲ್ಲಿಗೆ ಬೇಬಿ? ಸರ್ಪ್ರೈಸ್ ಅಂತ ಹೇಳ್ತಾನೆ, ನಾನು ಹೇಳಿದ್ನ ಕೇಳೋದಷ್ಟೇ ನಿನ್ನ ಕೆಲಸ. ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಸರ್ಪ್ರೈಸ್ ಬೇಕೋ ಬೇಡವೋ? ಸುಮ್ಮನೆ ಗಂಡ ಅಂತ ಗಂಡ, ಮಾತ್ಗೂ ಬೇಬಿ ಅಂತ ಕರಿತೀಯ. ನನ್ನ ಮಾತೇ ಕೇಳೋಲ್ಲ ನೀನು. ಬೇಬಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ ನೋಡು, ನಾನು ಇನ್ಮೇಲೆ ನಿನ್ನ ಏನು ಪ್ರಶ್ನೆನೇ ಕೇಳಲ್ಲ. ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ, ಓಕೆನಾ? ಅಂತೂ ಇಂತೂ ಈ ಬಕ್ರ ಒಪ್ಕೊಂಡ. ನಾಳೆ ಇವ್ರ ಅಪ್ಪನ ಮುಂದೆ ಇವ್ರನ್ನ ನಿಲ್ಸೋದೆ, ಅಪ್ಪ ಮಗನ್ನ ಒಂದು ಮಾಡಿ ನಾವಿಬ್ರು ಈ ಹಳ್ಳಿಯಿಂದ ಹೊರಡೋದೆ. ಅಂತೂ ಇಂತೂ ಈ ಹಳ್ಳಿಯಿಂದ ಮುಕ್ತಿ ಸಿಗೋ ಕಾಲ ಬಂತು. ಸತ್ಯ, ರಿತುಗೆ ಸುಲಭವಾಗಿ ಸಹಾಯ ಮಾತಾಡ್ಬಿಟ್ಲು. ಹಾಗಿದ್ರೆ ಅವಳನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ನಾವೆಲ್ಲ ಅವಳಿಗೆ ಏನೂ ಅಲ್ವಾ? ಪ್ರೀತಿನೇ ಎಲ್ಲನ. ಅದೆಲ್ಲ ವಯಸ್ಸು ಅಮಲ್ ಬೇಬಿ, ಅದಕ್ಕೆ ಹಾಗೆ ಮಾತಾಡಿದಾಳೆ, ಬಿಟ್ಟಾಕು. ಇಲ್ಲ ಸತ್ಯ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕ ವಯಸ್ಸಿಂದ ಅವಳಿಗೆ ತುಂಬ ಆಟ. ಏನಾದರೂ ಬೇಕು ಅನಿಸಿದ್ರೆ ಅದು ಬೇಕೇ ಬೇಕು, ಇಲ್ಲ ಅಂದರೆ ಏನು ಬೇಕಾದರೂ ಮಾಡ್ತಾಳೆ. ಒಂದು ಸತಿ ಚಿಕ್ಕವಳಾಗಿರ್ಬೇಕಾದ್ರೆ ಚಿಕ್ಕಿ ಬೈದರು ಅಂತ ಮನೆ ಬಿಟ್ಟೆ ಹೊಟ್ಟೋಗಿದ್ಲು, ಗೊತ್ತಾ? ಅದು ಚಿಕ್ಕವಳಿರುವಾಗ ತಾನೆ, ಈಗ ದೊಡ್ಡವಳಾಗಿದ್ದಾಳೆ, ಮೆಚ್ಯೂರಿಟಿ ಬಂದಿರುತ್ತೆ. ನೋವಲ್ಲಿ ಅಂದಿದ್ದ ಮಾತಿಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ರಾಕೇಶ್ಗೆ ಚಿಕ್ಕಪ್ಪ ಹೊಡಿಸಿದಾಗ ನೀನು ಎಷ್ಟು ಅಪ್ಸೆಟ್ ಆಗಿದೆ, ನಿನಗೆ ಎಷ್ಟು ಕೋಪ ಬಂದಿತ್ತು. ನಾನು ಹಾಗೆ ಅಲ್ವಾ ಸತ್ಯ? ರಿತುಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅವಳಿಗೇನೂ ಆಗಲ್ಲ ಅಮಲ್ ಬೇಬಿ. ಅವಳು ಈಗಿರೋ ಪರಿಸ್ಥಿತಿ ಅವಳಿಂದ ಆ ಮಾತನ್ನೆಲ್ಲ ಆಡಿಸ್ತಾ ಇದೆ ಅಷ್ಟೇ. ಅಲ್ಲ ಸತ್ಯ, ಈ ಪ್ರೀತಿ ಅನ್ನೋದು ಅಷ್ಟೊಂದು ಪವರ್ಫುಲ್ಲ.
ಹೆತ್ತವರು ಮನೆಯವರು ಎಲ್ಲರನ್ನೂ ಮರ್ಸ್ಬಿಡುತ್ತಾ? ಅದಕ್ಕೆ ಅಲ್ವಾ ಅಮೂಲ್ ಬೇಬಿ ಹೇಳೋದು ಪ್ರೀತಿ ಕುರುಡು ಅಂತ. ಪ್ರೀತಿಲಿದ್ದಾಗ ಏನೂ ಕಾಣಿಸಲ್ಲ, ಯಾರೂ ಕಾಣಿಸಲ್ಲ. ನಿನಗೆ ಯಾವತ್ತಾದರೂ ಹಾಗಾಗಿತ್ತಾ ಸತ್ಯ? ಸಾರಿ ಸತ್ಯ, ಕೇಳಬಾರ್ದು ಪ್ರಶ್ನೆ ಏನಾದ್ರು ಕೇಳ್ಬಿಟ್ನಾ? ಸಾರಿ. ಹಾಗೇನಿಲ್ಲ, ನೀನು ನನ್ನ ಹತ್ರ ಏನು ಬೇಕಾದರೂ ಕೇಳಬಹುದು. ಅಮೂಲ್ ಬೇಬಿ, ಈ ಪ್ರೀತಿ ಅನ್ನೋದು ಎಷ್ಟು ಚಂದ ಅಲ್ವಾ? ಯಾರೋ ಇಬ್ಬರು ಗುರ್ತು ಪರಿಚಯ ಇಲ್ಲದೆ ಇರೋರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವರಿಬ್ಬರು ಪ್ರೀತಿಗೆ ಬಿದ್ದಾಗ ಜಗತ್ತನ್ನೇ ಮರೀತಾರೆ, ಒಬ್ರಿಗೊಬ್ರು ಅಂತ ಬದುಕೋದಕ್ಕೆ ಶುರು ಮಾಡ್ತಾರೆ. ನನಗೆ ನಾನು, ನನಗೆ ನೀನು. ಪ್ರೀತಿ ಮಾಯೆ ಅಂತ ದೊಡ್ಡವ್ರು ಹೇಳೋದು ಸುಳ್ಳಲ್ಲ. ಹೋಗಿ ಹೋಗಿ ಇದನ್ನೆಲ್ಲ ನಿನಗೆ ಹೇಳ್ತಾ ಇದ್ದೀನಲ್ಲ, ನಿನಗೆಲ್ಲ ಅರ್ಥ ಆಗತ್ತೆ. ಹಲೋ ಮೇಡಮ್, ನಮಗೂ ಎಲ್ಲ ಅರ್ಥ ಆಗತ್ತೆ. ನೀವು ಹೆಣ್ಮಕ್ಳು ಬಾಯ್ ಬಿಟ್ಟು ಹೇಳ್ತೀರಾ, ನಾವು ಹೇಳ್ಕೊಳಲ್ಲ ಅಷ್ಟೇ. ನಿನಗೆ ಅಷ್ಟೆಲ್ಲ ಅರ್ಥ ಆಗಿದ್ರೆ ಇಷ್ಟೊತ್ತಿಗೆ ನಾವು ನಿಜವಾದ ಗಂಡ ಹೆಂಡತಿ ಥರ ಇರ್ತಿದ್ವಿ. ಇವಾಗಲೂ ಒಂದು ಕಾಲ ಮಿಂಚಿಲ್ಲ. ಏನಂದೆ? ಅದು ಆಫೀಸ್ಗೆ ಹೊಡೋಕ್ಕೆ ಟೈಮ್ ಆಯ್ತು ಅಂದೆ. ಇಲ್ಲ, ನೀನೇನೋ ಹೇಳ್ದೆ. ಬಾಯ್ ಬಾಯ್, ನಾನು ಹೊರಟೆ. ಅಮೂಲ್ ಬೇಬಿ, ಏನೋ ಹೇಳ್ತಾನೆ, ಆಮೇಲೆ ಏನು ಹೇಳಲೇ ಇಲ್ಲ ಅನ್ನೋ ಥರ ಆಡ್ತಾನೆ. ಕರ್ಮ. ನೀನು ಕೇಳಿಸ್ಕೊಂಡಿರೋದು ಕರೆಕ್ಟ್ ಆಗಿದೆ ಸತ್ಯ. ಅಮೂಲ್ ಬೇಬಿ, ಬಾಯ್ 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 ಬಾಯ್. ಏನು ಗಂಡ ಹೆಂಡ್ರು ಇಬ್ರು ಕೈ ಹಿಡ್ಕೊಂಡು ಮಕ್ಕದ ಮ್ಯಾಗೆ ನಗು ಬರ್ಸ್ಕೊಂಡು ಕುಂತಿದ್ದೀರಿ? ತಾತ, ನಾವಿಬ್ರು ಚೆನ್ನಾಗಿದ್ರೆ ನಿಮ್ಗೆ ನೋಡೋಕ್ಕೆ ಆಗಲ್ವಾ? ಯಾವಾಗಲೂ ಕಿತ್ತಾಡ್ಕೊಂಡೇ ಇರ್ಬೇಕಾ? ಅಲ್ಲೇ ಸೂರ್ಯ ಇವತ್ತು ಯಾವ ದಿಕ್ನಾಗ ಹುಟ್ಟವನಪ್ಪ? ತಾತ, ನೀವೇ ತಾನೇ ಹೇಳಿದ್ದು ಗಂಡನ್ನ ಹೆಂಡತಿ ಅದೋಳು ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದನ್ನೇ ಮಾಡ್ತಾ ಇದ್ದೆ. ನಿಮ್ಮ ಮಾತನ್ನೇ ಪಾಲಿಸ್ತಾ ಇದ್ದೀನಿ.
ಅದಕ್ಕೆ ಇವ್ರು ಇಷ್ಟೊಂದು ಖುಷಿಯಾಗಿರೋದು. ರೀ, ನೀವು ಹೊಸ ಸೂಟ್ ತಗೊಳಕ್ ಹೋಗ್ತಿದ್ದೀರಲ್ಲ, ಹಾಗೆ ತಾತಂಗೂ ತಂದ್ಬಿಡಿ. ನಂಗೆ ಸೂಟ ಯಾವ ಸಂಭ್ರಮಕ್ಕ? ತಾತ, ಏನು ಎತ್ತ ಅಂತ ನಾಳೆ ಗೊತ್ತಾಗುತ್ತೆ. ಆದ್ರೆ ನೀವು ಸಖತ್ತಾಗಿ ರೆಡಿ ಆಗ್ಬೇಕು, ಒಳ್ಳೆ ಹೀರೋ ತರ ಇರಬೇಕು. ಮುದಬೆ, ನಾವು ಇಂಗ್ಲೀಷ್ನವ್ರ ಥರ ಸೂಟು ಬುಟ್ಟೆ ಎಲ್ಲ ಹಾಕಿಲ್ಲ. ಏನಿದು ನಮ್ದು ದೇಶಿ ನೋಡು, ಈ ಅಂಗಿ, ಈ ಚಡ್ಡಿ, ಅಟ್ಯ. ತಾತ, ನಾಳೆ ಹೋಗ್ತಿರೋ ಜಾಗಕ್ಕೆ ಈ ರೀತಿ ಹೋಗಕ್ಕಾಗಲ್ಲ. ಬಾಲ, ನೀನಾದ್ರೂ ಹೇಳು. ಬಿಡು ದಿವ್ಯಾ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಪಾಪ ನಾವ್ಯಾಕೆ ಫೋರ್ಸ್ ಮಾಡಬೇಕು? ಅಷ್ಟಕ್ಕೂ ನಮ್ಮ ಹತ್ರ ಸೂಟ್ ತಗೊಳಕ್ಕೆ ಎಲ್ಲಿದೆ ದುಡ್ಡು? ಅದು ಎರಡೆರಡು. ನನ್ಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ದುಡ್ಡನ್ನ ನಾನು ಕೊಡ್ತೀನಿ, ಹೋಗಿ ಇಬ್ರಿಗೂ ಬಟ್ಟೆ ತಾನೆ. ನಿನ್ನ ಹತ್ರ ಅಷ್ಟೊಂದು ದುಡ್ಡಲ್ಲಿದೆ ಬೇಬಿ? ಎಲ್ಲೋ ಇದೆ, ನಿಮ್ಗೆ ಯಾಕದೆಲ್ಲ? ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ, ದುಡ್ಡನ್ನ ನಾನು ತರ್ತೀನಿ. ಗೊಗಯ್ಯ, ಏನ್ ಇವಳು ಈ ರೇಂಜಿಗೆ ಚೇಂಜ್ ಆಗ್ಬಿಟ್ಟವಳೆ? ನಿನ್ ಮುಂದೆ ನಾನು ಮರ್ಯಾದೆ ಬೇರೆ ಕೊಡ್ತಾವಳೆ. ನನಗೂ ಅದೇ ಡೌಟ್ ಅಲ್ಲ, ಏನೋ ಪ್ಲಾನ್ ಮಾಡ್ತಾವಳ ಅಂತ. ನಂಗೂ ಅದೇ ಡೌಟು ಗೊಗಯ್ಯ. ಯಾವಾಗಲೂ ದುಡ್ಡು ದುಡ್ಡು ಅಂತ ಪೀಡಿಸ್ತಾ ಇದ್ಲು, ಈಗ ಅವಳೇ ದುಡ್ಡು ಕೊಡ್ತೀನಿ ಅಂತ ಅವಳೆ. ಪ್ರಳಯ ಗಿಳಿ ಆಗುತ್ತಾ ಹೆಂಗೆ? ದುಡ್ಡು ತರ್ತೀನಿ ಅಂತ ಮನೆಗೆ ಹೋಗವಳೆ. ಮನೇಲಿ ಏನಾದರೂ ನನಗೆ ಗೊತ್ತಿಲ್ದಂಗೆ ದುಡ್ಡಿನ ಗಂಟೆ ಏನಾದರೂ ಮಡಗವಳ ಹೆಂಗೆ? ಲೇ ಬಾಬಯ್ಯ, ಈ ಯಂಗ್ಸ್ಗಳು ಬೋ ಬುದ್ಧಿವಂತರು. ಅದ್ರಾಗೂ ನಿನ್ನೆಂಟಿಯವಳಲ್ಲ, ಭಯಾನಕ. ಈ ಹುಡುಗ ಮನೆಯಾಗೆ ಸಾಸಿವೆ ಡಬ್ಬಿ, ಕಾಫಿ ಪುಡಿ ಡಬ್ಬಿ, ಸಕ್ಕರೆ ಡಬ್ಬಿ, ಇದ್ರಾಗೆಲ್ಲ ದುಡ್ಡು ಮಡಗಿರ್ತಾರಲ್ಲ. ಹೌದಾ ಗೊಗಯ್ಯ? ಸುಮ್ಮನಿರೋ ಗೊಗಯ್ಯ, ನಾನು ಅಡುಗೆ ಮನೆಗೆ ಸರಿ ಹೋಗಿಲ್ಲ, ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ. ಮತ್ತೆ ಲೇ ಮುದವಿ, ಗೋನ್ಸ್ರಿಗೆ ಕಾಣ್ದಿರೋಂಗೆ ಮುಡುಕ್ತಾರಕಲ್ಲ. ಅಂದ್ರೆ ನನ್ನ ಹೆಂಡತಿ ಅಷ್ಟೊಂದು ಸುಧಾರಿಸವಳೆ? ಹಂಗೆ ಅನ್ಕೋಬೇಕು. ರೀ, ತಗೊಳ್ಳಿ. ಇಬ್ರು ಹೋಗಿ ಹೊಸ ಬಟ್ಟೆ ತಗೊಳ್ಳಿ. ತಾತ, ನೀವು ಅಷ್ಟೇ ಗ್ರ್ಯಾಂಡಾಗಿ ರೆಡಿ ಆಗಬೇಕು, ಓಕೆನಾ? ಸರಿ ಬೇಬಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಗೋ. ಹ್ಞೂ ಹ್ಞೂ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಕಾಯ್ತಿದ್ನೋ ಆ ದಿನಗಳು ಬಂದೇ ಬಿಡ್ತು ಅಂತ ಅನ್ನಿಸ್ತಾ ಇದೆ. ಕಾರ್ತಿಕ್ ನನಗೆ ತಾಳಿ ಕಟ್ಟಿದ್ದ, ಆದರೆ ಮನಸ್ಫೂರ್ತಿಯಾಗಿ ಹೆಂಡತಿ ಅಂತ ಒಪ್ಕೊಂಡಿರ್ಲಿಲ್ಲ. ಮೊದಲಿಗೆ ನನ್ನ ದ್ವೇಷ ಮಾಡ್ತಿದ್ದ, ಆಮೇಲೆ ನೀನು ನನ್ನ ಫ್ರೆಂಡ್ ಅಷ್ಟೇ ಅಂತ ಅಂದ. ಈಗ ಹೆಂಡತಿ ಅಂತಿದ್ದಾನೆ ಅಪ್ಪ. ಅವನು ನನ್ನನ್ನು ಹೆಂಡತಿ ಅಂತ ಒಪ್ಕೋತಾ ಇದ್ದಾನೆ. ನೀನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಪ್ಪ, ಎಲ್ಲಿ ತಾಳ್ಮೆಯಿಂದ ಇರಬೇಕು, ಎಲ್ಲಿ ಬಲ ಪ್ರಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಂತ. ನನಗನ್ನಿಸ್ತಾ ಇದೆ ಅಪ್ಪ, ನೀನು ಹೇಳ್ಕೊಟ್ಟಿದ್ದ ತಾಳ್ಮೆ ನನ್ನ ಕೈ ಹಿಡಿತಿದೆ ಅಂತ. ಕಾರ್ತಿಕ್
ಕಾರ್ತಿಕ್ ನನ್ನವನಾಗ್ತಿದ್ದಾನೆ ಅಪ್ಪ. ಇದಕ್ಕಿನ್ನ ಸಂತೋಷದ ವಿಷಯ ನನಗಿನ್ನೇನು ಬೇಕು ಹೇಳು? ಅಪ್ಪ, ಈ ವಿಷಯನ ಅಮ್ಮಂಗೆ ಗಿರ್ಜಮ್ಮಂಗೆ ಹೇಳಬೇಕು. ಗೊತ್ತಾದ್ರೆ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ. ಏನು ಮನುಷ್ಯ ಜನ್ಮಪ್ಪ. ಈ ಹಸಿವು ಅನ್ನೋದು ಒಂದು ಇಲ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಏಳು, ತಿಂಡಿ ಮಾಡು, ತಿನ್ನು, ತೊಳಿ. ಮಧ್ಯಾಹ್ನ ಅಡುಗೆ ಮಾಡು, ತಿನ್ನು, ತೊಳಿ. ಸಾಯಂಕಾಲ ಚಹಾ ಮಾಡು, ಕುಡಿ, ತೊಳಿ. ಇದೇ ಆಗೋಯ್ತಲ್ವೇನೆ ಜನ್ಮ. ಹೆಂಗಸ್ರ ಹಣೆ ಬರೋನೇ ಅಷ್ಟಲ್ವಾ ಅತ್ತೆ? ಯಾರು ಫೋನ್ ಮಾಡ್ತಾ ಇದ್ದಾರಮ್ಮ? ತಗೋ. ಇಷ್ಟು ವರ್ಷ ಆದರೂ ನಿಮ್ಗೊಂದು ಫೋನ್ ಎತ್ತಕ್ಕೆ ಬರಲ್ವಾ? ಬರುತ್ತೆ, ಅದು ಆಫೇ ಆಗೋಗುತ್ತಲ್ಲ. ಇರಿ ಒಂದು ನಿಮಿಷ. ತಗೋ. ಅತ್ತೆ, ಸತ್ಯ ಫೋನ್ ಮಾಡ್ತಿದ್ದಾಳೆ. ಸತ್ಯನಾ? ಹೀ, ಸ್ಪೀಕರ್ಗೆ ಹಾಕು, ಮಾತಾಡು. ಹಲೋ ಸತ್ಯ. ಹಲೋ ಅಮ್ಮ, ಹೇಗಿದ್ಯಾ? ನಾವು ಚೆನ್ನಾಗಿದ್ದೀವಿ ಕಣೆ. ನೀನು ಹೇಗಿದೆಯಾ? ನಾನು ನಿಮ್ಮ ಅಜ್ಜಿ ಇವತ್ತು ನಿನ್ನ ವಿಷಯನೇ ಮಾತಾಡ್ತಿದ್ವಿ. ಹೌದಾ? ನಾನು ಚೆನ್ನಾಗಿದ್ದೀನಮ್ಮ. ನಿನ್ನ ಧ್ವನಿಲಿರೋ ಸಂತೋಷ ಕೇಳ್ತಿದ್ರೆ ನೀನು ತುಂಬ ಚೆನ್ನಾಗಿದೆಯಾ ಅಂತ ಗೊತ್ತಾಗ್ತಿದೆ ಕಣೆ ಪುಟ್ಟಿ. ಸತ್ಯ, ನೀನು ತುಂಬ ಸಂತೋಷವಾಗಿದ್ಯಾ ಅಂತ ಅಂದರೆ ಏನಾದರೂ ಗುಡ್ ನ್ಯೂಸ್ ಏನೇ? ಹೋಗಿರ್ಜಮ್ಮ, ನೀನು ಬರೀ ಇದೇ ಮಾತಾಡ್ತೀಯ. ಏನತ್ತೆ ನೀವು ಸತ್ಯನ್ ರೇಗಿಸ್ತಿರಲ್ಲ? ಹೇ, ನನ್ನ ಮೊಮ್ಮಗಳನ್ನ ನಾನು ರೇಗಿಸ್ತೆ, ಇನ್ಯಾರೇ ರೇಗಿಸ್ತಾರೆ? ಸತ್ಯ, ಏನು ಸಮಾಚಾರ? ಹಳಿನ ಜೊತೆ ಲವ್ ಗಿವು ಅಂತ ಶುರುವಾಯ್ತಾ? ಗಿರ್ಜಮ್ಮ, ನಿಂಗೆ ಒಂಚೂರು ನಾಚಿಕೆನೇ ಇಲ್ಲ, ಏನೇನೋ ಮಾತಾಡ್ತೀಯ. ಮದುವೆ ಆದಮೇಲೆ ಈ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ, ಇದನ್ನೆಲ್ಲ ಯಾವಾಗಲೇ ನೀನು ಕಲಿಯೋದು? ಗಿರ್ಜಮ್ಮ, ನೀನು ಹೀಗೆ ರೇಗಿಸ್ತಾ ಇದ್ರೆ ನಾನು ಫೋನ್ ಇಟ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಬೇಡ ಮಾರೈತಿ. ಮೊದಲು ಅದೇನು ವಿಷಯ ಅಂತ ಹೇಳಿ ಆಮೇಲೆ ಫೋನ್ ಕಟ್ ಮಾಡು. ಹೇಳ? ಹಾಂ, ಹೇಳು. ಜಾನಕಿ, ನಿನ್ನ ಮಗಳು ಇಷ್ಟೊಂದು ನಾಚ್ಕೋತಾ ಇದ್ದಾಳೆ ಅಂತಂದರೆ ಅದೇ ವಿಷಯ ಇರಬೇಕು. ಗಿರ್ಜಮ್ಮ, ಅದಲ್ಲ, ನೀನು ಅನ್ಕೊಂಡಿರೋ ರೇಂಜಲ್ಲಿ ಏನೂ ಆಗಿಲ್ಲ. ಮತ್ತೆ ಕಾರ್ತಿಕ್ ನನ್ನ ಹೆಂಡತಿ ಅಂತ ಒಪ್ಕೋತಾ ಇದ್ದಾನೆ. ಓಹೋ, ಅಭಿನಂದನೆಗಳು. ಅಂತೂ ಇಂತೂ ಗಂಡ ಹೆಂಡತಿ ಇಬ್ರು ಒಂದಾಗ್ತಾ ಇದ್ದೀರಾ, ಹತ್ರ ಆಗ್ತಾ ಇದ್ದೀರಾ ಕಣೇ. ಅದೇನೋ ಗೊತ್ತಿಲ್ಲ ಗಿರ್ಜಮ್ಮ, ಮಂಗಳೂರು ಟ್ರಿಪ್ ಹೋಗಿ ಬಂದಾಗಿಂದ ಕಾರ್ತಿಕ್ ತುಂಬ ಬದಲಾಗಿದ್ದಾನೆ. ನನ್ನ ಕೇರ್ ಮಾಡ್ತಾನೆ, ಬೇಜಾರು ಮಾಡಿಕೊಂಡ್ರೆ ಸಮಾಧಾನ ಮಾಡ್ತಾನೆ, ಧೈರ್ಯ ತುಂಬ್ತಾನೆ. ನಾನು ಇಷ್ಟು ದಿನ ಯಾವ ದಿನಕ್ಕೆ ಅಂತ ಕಾಯ್ತಿದ್ನೋ ಆ ದಿನ ಹತ್ರ ಬರ್ತಿದೆ ಅಂತ ಅನ್ನಿಸ್ತಿದೆ. ಹೌದೇನೆ ಸತ್ಯ? ಸತ್ಯ ದೇವ್ರ ದೊಡ್ಡವನು, ಕಣ್ಬಿಟ್ಬಿಟ್ಟ. ಅದೆಲ್ಲ ನನ್ನ ಮೊಮ್ಮಗಳ ಚಮತ್ಕಾರ. ನನ್ನ ಮೊಮ್ಮಗಳ ಮುಂದೆ ಯಾರೇ ಆಗಲಿ ಬೆಣ್ಣೆ ಥರ ಕರ್ಗೋಗ್ಬೇಕು. ಗಿರ್ಜಮ್ಮ, ಬರೀ ತಮಾಷೆನೇ ನಿನಗೆ. ಸತ್ಯ, ಒಟ್ಟಿನಲ್ಲಿ ಒಳ್ಳೆ ಸುದ್ದಿ ಹೇಳಿದೀಯ. ಹೌದು ಸತ್ಯ, ನಿನ್ನ ತಾಳ್ಮೆನೆ ನಿನ್ನ ಗಂಡ ನಿನ್ನ ಹತ್ರ ಆಗೋದಕ್ಕೆ ಸಾಧ್ಯ ಆಗಿದ್ದು. ಇದೇ ಖುಷಿಲಿ ನಂಗೊಂದು ಪುಟ್ಟ ಮರಿ ಮಗನ ಕೊಟ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಗಿರ್ಜಮ್ಮ,
ಕಟ್ಟೆ ಮಾಡಿದ್ಲು ತಗೊಳ್ಳಿ. ಆಹಾ, ಬರೇ ರೇಗಿಸ್ತೀರಾ ನೀವು ಅವಳನ್ನ. ಯಾವ ಹಾಡಲ್ಲಿ ಮರಿಮಗ ಮೇಲೆ ಬಾರ ಒಳಿದು ಬಾರ ನಿದಿರೆ ತಾರ ಕಂದಗೆ, ಆಮೇಲೆ ಈ ತಾವರೆ ಕಂಗಳಿಗೆ. ಅಲ್ಲ, ನಾನು ಇತ್ತೀಚೆಗೆ ಯಾಕೋ ಸತ್ಯನ ತುಂಬ ನೆನ್ಪು ಮಾಡ್ಕೋತಾ ಇದ್ದೀನಿ. ಮನೇಲಿರಬೇಕಾದ್ರೆ ಅವಳ ಜೊತೆನೇ ಇರ್ತೀನಿ, ಆದರೆ ಆಫೀಸ್ ಹೊರಟಿದ ತಕ್ಷಣ ಅವಳನ್ನ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಪಾಪ ಸತ್ಯ, ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಎಷ್ಟು ಖುಷಿ ಪಟ್ಲು. ಅವಳಿಗೆ ನಿಜವಾಗ್ಲೂ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನಾ? ಇಷ್ಟ ಇಲ್ಲದೆ ಇರುತ್ತಾ? ಇಷ್ಟ ಇಲ್ದಿದ್ರೆ ನನ್ನ ಜೊತೆ ಇಷ್ಟು ದಿನ ಯಾಕೆ ಹೇಗ್ತಾ ಇದ್ಲು?